ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಮತ್ತೊಂದು ಹೊಸ ಪ್ರೊಫೈಲ್ ತಗೊಂಡು ಬಂದೀನಿ. ಪ್ರೊಫೈಲ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗಾಗಿ ಯಾರು ವಿಡಿಯೋ ಮೇಲೆ ಕೆತ್ಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ನಿಮ್ಗಂತರೂ ಇಷ್ಟ ಆಗೇ ಆಗುತ್ತ್ರಿ. ಬರ್ರಿ ಇವ್ರ ಪರಿಚಯ ಮಾಡಿಕೊಳ್ಳೋಣಂತ್ರಿ. ಇವ್ರ ಹೆಸರು ಬಂದು ಪ್ರಗತಿ ಅಂತ ಹೇಳ್ಯಾರ್ರಿ. ಇವ್ರ ಊರು ಶೃಂಗೇರಿ ರೀ. ಇವ್ರ ವಯಸ್ಸು ಈಗ 28 ವರ್ಷ ಅಂತ ಹೇಳಿದಾರ್ರಿ. ಇವರು ಸ್ಟೇಟಸ್ ಒಳಗೆ ಮ್ಯಾರಿಡ್ ಅಂತ ಹೇಳ್ಯಾರ್ರಿ. ಇವ್ರ ತೂಕ ಬಂದು 60 kg ಇದೆ ಅಂತ ಹೇಳಿದಾರ್ರಿ. ಇವ್ರ ಗಂಡನ ಹೆಸರು ಬಂದು ಶಂಕರ್ ಅಂತ ಹೇಳಿದಾರ್ರಿ. ನೋಡ್ರಿ, ಇದು ಇಷ್ಟು ಪ್ರಗತಿಯವರ ಪ್ರೊಫೈಲ್ ಆಗಿತ್ರಿ. ಇವರು ಕರೆ ಮಾಡಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಾರ್ರಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ಪ್ರಗತಿ ಅವರು ಗಂಡನಿಂದ ಅನುಭವಿಸಿದ ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರ್ರಿ. ಏನು ಅಂತ ಕೇಳೋಣ ಬರ್ರಿ. ನನ್ನ ಹೆಸರು ಪ್ರಗತಿ. ನಾನು ಹೌಸ್ ವೈಫ್ ಆಗಿದ್ದೇನೆ. ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು ಎಂದು ತುಂಬ ಪ್ರೀತಿಯಿಂದ ಸಾಕಿ ಹುಡುಗ ಫಾರಿನ್ನಲ್ಲಿ ಇದ್ದಾನೆ ಎಂದು ಮದುವೆ ಮಾಡಿದರು. ಹುಡುಗ ಫಾರಿನ್ನಲ್ಲಿ ಇರುವುದರಿಂದ ಹುಡುಗರು ಚೆನ್ನಾಗಿ ಮಾಡ್ತಾರೆ ಎಂದು ತುಂಬ ಆಸೆ ಇತ್ತು. ಮದುವೆಯಾದ ಮೇಲೆ ಅವರು ಯಾವುದೇ ಭಂಗಿಯಲ್ಲೂ ಮಾಡಲಿಲ್ಲ. ಈಗಲೂ ಕೂಡ ಒಂದೇ ಭಂಗಿಯಲ್ಲಿ ಮಾಡುತ್ತಾರೆ. ನನಗೆ ಎಲ್ಲ ರೀತಿಯ ಭಂಗಿಯಲ್ಲಿ ಮಾಡಿಸಿಕೊಳ್ಳಬೇಕು ಎಂದು ತುಂಬ ಆಸೆ ಇದೆ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಎಲ್ಲ ಭಂಗಿಯಲ್ಲಿ ಮಾಡಿಸುವಂತಹ ಹುಡುಗನನ್ನು ಹುಡುಕುತ್ತಿದ್ದೇನೆ ಎಂದು ಪ್ರಗತಿಯವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ರೀ, ಇವರು ಹೌಸ್ ವೈಫ್ ಆಗ್ಯಾರ್ರಿ. ಇವ್ರ ತಂದೆ ತಾಯಿಗೆ ಒಬ್ಬಳೆ ಮಗಳಂತ ಹೇಳಿಬಿಟ್ಟು ಫಾರಿನಲ್ಲಿ ಇರುವಂತಹ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಬಟ್ ಈಕಿಗೆ ಒಂದು ಆಸೆ ಇರತ್ರಿ, ಫಾರಿನಲ್ಲಿರೋರು ಹೊಸ ಹೊಸ ಭಂಗಿಯಲ್ಲಿ ಮಾಡ್ತಾರನ್ನೋದು ಒಂದು ಆಸೆ ಇತ್ತಂತ್ರಿ. ಬಟ್ ಆ ಹುಡುಗ ಆದವನು ಯಾವುದೇ ರೀತಿಯ ಭಂಗಿಯಲ್ಲೂ ಮಾಡಿಲ್ಲ, ಒಂದೇ ಥರ ಮಾಡ್ತಾರಂತ್ರಿ. ಇವಾಗ್ಲೂ ಒಂದೇ ಥರ ಮಾಡ್ತಾರಂತ್ರಿ. ಅದು ಆಕಿಗೆ ಇಷ್ಟ ಆಗ್ತಿಲ್ಲಂತ. ಹಾಗಾಗಿ ಈಕಿಗೆ ಬೇರೆ ಬೇರೆ ಭಂಗಿಯಲ್ಲಿ ಮಾಡಿಸ್ಕೋಬೇಕು ಅನ್ನೋದು ಒಂದು ಆಸೆ ಆಗೈತ್ರಿ. ಭಂಗಿ ಅಂದರೆ ಸ್ಟೆಪ್ ಅಂತಾನೆ ತಿಳ್ಕೊಬಹುದು. ಬೇರೆ ಬೇರೆ ಥರ ಸ್ಟೆಪ್ಪಲ್ಲಿ ಮಾಡಿಸ್ಕೋಬೇಕಂತ ಆಸೆ ಆಗ್ಯದಂತ್ರಿ. ಹಾಗಾಗಿ ಒಂದು ಹುಡುಗನ ಹುಡುಕುತ್ತಾ ಇದ್ದಾಳ್ರಿ. ನಿಮ್ಗೆ ನೋಡ್ರಿ, ಬೇರೆ ಬೇರೆ ಥರ ಸ್ಟೆಪ್ಪಲ್ಲಿ ಮಾಡುವಂತಹ ಕೆಪಾಸಿಟಿ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸುಖ ಕೊಡುವಂತಹ ಹುಡುಗ ಈ ರೀತಿಯಾಗಿ ಇರಬೇಕು ಅಂತ ಪ್ರಗತಿಯವರು ಹೇಳ್ಕೊಂಡಿದ್ದಾರೆ. ಬರುವಂಥ ಹುಡುಗ ಒಬ್ಬನೇ ಮಗ ಆಗಿರಬೇಕು. ಕೆಲಸ ಇಲ್ಲದೆ ಇದ್ದರೂ ಪರವಾಗಿಲ್ಲ, ನಾನೇ ಕೆಲಸ ಕೊಡಿಸುತ್ತೇನೆ. ಆದರೆ ಮಾಡುವ ಬದಲು ಚೆನ್ನಾಗಿ ಚೀಪಿ ಮಜಾ ಬರಿಸಿ ನಂತರ ಚೆನ್ನಾಗಿ ಮಾಡುವ ಗಂಡು ಬೇಕು. ಮದುವೆ ಆದಾಗಿನಿಂದ ಸರಿಯಾಗಿ ಸುಖ ಅನ್ನೋದೇ ನೋಡಿಲ್ಲ. ಬರುವಂಥ ಹುಡುಗ ಎಲ್ಲ ರೀತಿಯ ಭಂಗಿಯಲ್ಲಿ ಮಾಡಿ ತೃಪ್ತಿಪಡಿಸಬೇಕು. ಒಬ್ಬನೇ ಮಗ ಆಗಿರ್ಬೇಕಂತ್ರಿ. ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ, ಅವರೇ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಮಾಡುವ ಮೊದಲ ಚೆನ್ನಾಗಿ ಅವರ ತೂತನ್ನು ಚೀಪಿ ಮಜಾ ಕೊಡ್ಬೇಕಂತ್ರಿ, ಆಮೇಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವರು ಮದುವೆ ಆದಾಗಿನಿಂದ ಸರಿಯಾಗಿ ಸುಖ ಅನ್ನೋದೇ ನೋಡಿಲ್ಲಂತ್ರಿ. ಹಾಗಾಗಿ ಬರುವಂಥ ಹುಡುಗ ಎಲ್ಲ ಭಂಗಿಯಲ್ಲೂ ಅಂದರೆ ಎಲ್ಲ ಸ್ಟೆಪ್ಪಲ್ಲಿ ಮಾಡಿ ತೃಪ್ತಿಪಡಿಸ್ಬೇಕು ಅಂತ ಹೇಳಿದ್ದಾರೆ. ನಿಮ್ಗೇನಾದರೂ ಪ್ರಗತಿಯವರು ಇಷ್ಟ ಆದರು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ರಿ. ಈ ರಾಶಿಯವರಿಗೆ ಹಿತಶತ್ರುಗಳ ಒಳಸಂಚಿನ ಬಗೆಗೆ ಎಚ್ಚರವಿರಲಿ. ಮೇಷರಾಶಿ, ಉದ್ಯೋಗ ಸ್ಥಾನದಲ್ಲಿ ಸ್ಥಾಯಿ ಹಾಗೂ ಸಮಾಧಾನ ವ್ಯವಹಾರ ಕೌಶಲ್ಯದಿಂದ ಕಾರ್ಯಸಿದ್ಧಿ. ವೃಷಭ ರಾಶಿ, ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ, ಕೆಲವರಿಗೆ ಅಯಾಚಿತ ಆರ್ಥಿಕ ನೆರವು ಲಭ್ಯ. ಮಿಥುನ ರಾಶಿ, ಉದ್ಯೋಗದಲ್ಲಿ ಮೇಲಧಿ ಅಧಿಕಾರಿಗಳಿಗೆ ತೃಪ್ತಿ, ಅಪೇಕ್ಷಿತ ಆರ್ಥಿಕ ನೆರವು ಲಭ್ಯ. ಕರ್ಕಾಟಕ ರಾಶಿ, ವ್ಯವಹಾರ ಸಂಬಂಧ ಉತ್ತರ ದಿಕ್ಕಿಗೆ ಪ್ರಯಾಣ, ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚು ಪರಿಶ್ರಮಕ್ಕೆ ಒತ್ತು. ಸಿಂಹ ರಾಶಿ, ಹಿರಿಯರ ಆರೋಗ್ಯ ಸುಧಾರಣೆ, ವಿದ್ಯಾರ್ಥಿಗಳಿಗೆ ಅನುಕೂಲ ವಾತಾವರಣ. ಕನ್ಯಾ ರಾಶಿ, ಕೆಲವರಿಗೆ ಉದ್ಯೋಗದಲ್ಲಿ ಸುಯೋಗ, ಅವಿವಾಹಿತ ಹುಡುಗರಿಗೆ ಶೀಘ್ರ ವಿವಾಹ ಯೋಗ. ತುಲಾ ರಾಶಿ, ಉದ್ಯೋಗ ಸ್ಥಾನದಲ್ಲಿ ಕಾರ್ಯನಿರ್ವಹಣೆ ನಿರ್ವಿಘ್ನ. ವೃಶ್ಚಿಕ ರಾಶಿ, ವ್ಯವಹಾರದ ಕ್ಷೇತ್ರಗಳಲ್ಲಿ ಗಮನಾರ್ಹ ಸುಧಾರಣೆ, ವ್ಯವಹಾರದ ಸಂಬಂಧದ ಪ್ರಯಾಣ ಸಂಭವ. ಧನುರಾಶಿ, ವ್ಯವಹಾರದ ವೃದ್ಧಿಗೆ ಅನಿರೀಕ್ಷಿತ ಸಹಾಯ ಪ್ರಾಪ್ತಿ. ಮಕರ ರಾಶಿ, ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ವಾತ್ಸಲ್ಯದ ಸಂಬಂಧ ವೃದ್ಧಿ, ಸಣ್ಣ ಉದ್ಯಮಿಗಳಿಗೆ ಆದಾಯ ವೃದ್ಧಿ. ಕುಂಭರಾಶಿ,
ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ, ಸೇವಾ ಪ್ರಾಮಾಣಿಕತೆಯಿಂದ ಸಮಾಜದಲ್ಲಿ ಗೌರವ. ಮೀನರಾಶಿ, ಉದ್ಯೋಗದಲ್ಲಿ ವಿಶೇಷ ಸ್ಥಾನ, ವ್ಯವಹಾರದಲ್ಲಿ ಅಪರಿಮಿತ ಮುನ್ನಡೆ, ಹಣಕಾಸು ವ್ಯವಹಾರ ಸುಧಾರಣೆ. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು ರೀ.